ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ಗೆ ಫೇಸ್ ಲಾಕ್ ಅನ್ನು ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದರ್ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಮೊದಲು ನೀವು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿದೆ ಮೇಲ್ಗಡೆ, ಅದ್ರ ಕೆಳಗಡೆ ಸರ್ಚ್ ಅಂತ ಇರುತ್ತೆ. ಕೆಲವೊಂದು ಮೊಬೈಲಲ್ಲಿ ಸರ್ಚ್ ಅಂತ ಇರಲ್ಲ. ಸರ್ಚ್ ಅಂತ ಇಲ್ಲ ಅಂತಂದ್ರೆ ನೀವು ಮೊಬೈಲಲ್ಲಿ ಪೇಸ್ ಲಾಕ್ ಅಂತ ಇರುತ್ತೆ. ಪೇಸ್ ಲಾಕ್ ಅಂತ ಇದ್ರೆ ಪೇಸ್ ಲಾಕ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಆಡ್ ಪೇಸ್ ಅಂತ ಇರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬಹುದು. ಈಗ ನಾನು ಪೇಸ್ ಅಂತ ಸರ್ಚ್ ಮಾಡ್ತೇನೆ. ನಿಮ್ಮ ಮೊಬೈಲ್ ಸರ್ಚ್ ಆಪ್ಷನ್ ಇದ್ರೆ ಸರ್ಚ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಪೇಸ್ ಅಂತ ಸರ್ಚ್ ಮಾಡಿ. ನಂತರ ಆಡ್ ಪೇಸ್ ಅಂತ ಬರುತ್ತೆ. ಫ್ರೆಂಡ್ಸ್, ಕ್ಲಿಕ್ ಮಾಡಿದಾಗ ನಮಗೆ ಈ ತರ ಇಂಟರ್ಫೇಸ್ ಬರುತ್ತೆ, ಪಾಸ್ವರ್ಡ್ ಅಂಡ್ ಬಯೋಮೆಟ್ರಿಕ್ಸ್ ಅಂತ. ಫ್ರೆಂಡ್ಸ್, ನಂತರ ಮಿಡ್ಲ್ ಅಲ್ಲಿ ನೋಡಿ ಆಡ್ ಪೇಸ್ ಅಂತ ಆಪ್ಷನ್ ಇದೆ. ಆ ಆಡ್ ಪೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ, ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ನಿಮ್ಮ ಮೊಬೈಲಿಗೆ ಮೊದಲೇನಾದ್ರೂ ಪಾಸ್ವರ್ಡ್ ಅಥವಾ ಪ್ಯಾಟರ್ನ್ ಹಾಕಿದ್ರೆ ಆ ಒಂದು ಲಾಕ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹಾಕಿದ್ರೆ ಪಾಸ್ವರ್ಡ್ ಅನ್ನು ಹಾಕಿ, ನೀವು ಪ್ಯಾಟರ್ನ್ ಹಾಕಿದ್ರೆ ಪ್ಯಾಟರ್ನ್ ಅನ್ನು ಹಾಕೊಳ್ಳಿ. ಫ್ರೆಂಡ್ಸ್, ಅದಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ, ಎನ್ರೋಲ್ ಪೇಸ್ ಅಂತ. ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಿ, ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಮರಾ ಓಪನ್ ಆಗುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ, ಅದು ಗ್ರೀನ್ ರೌಂಡ್ ಆಗುತ್ತೆ. ಗ್ರೀನ್ ಆಗಿ ರೌಂಡ್ ಹೊಡೆಯುತ್ತೆ. ಅಲ್ಲಿ ಗ್ರೀನ್ ಲೈನ್ ಬರುತ್ತೆ. ಲೈನ್ ಕಂಪ್ಲೀಟ್ ಆಗಿ ರೈಟ್ ಮಾರ್ಕ್ ಬರುತ್ತೆ. ರೈಟ್ ಮಾರ್ಕ್ ಬಂದ ಆದ್ಮೇಲೆ ನಿಮ್ಮ ಪೇಸ್ ಲಾಕ್ ಎನ್ರೋಲ್ಡ್ ಅಂತ ಬರುತ್ತೆ. ಫ್ರೆಂಡ್ಸ್, ಈಗ ನಿಮ್ಮ ಮೊಬೈಲ್ಗೆ ಪೇಸ್ ಲಾಕ್ ಸೆಟ್ ಆಗಿರುತ್ತೆ. ಈಗ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಪೇಸ್ ಲಾಕ್ ಅನ್ನ ನಿಮ್ಮ ಮೊಬೈಲಿಗೆ ಸೆಟ್ ಮಾಡೋದು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬೈ ಬೈ.